ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುನೀತಾ ರಾಘವೇಂದ್ರ. ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮನೆ ಸುತ್ತಮುತ್ತ ಎನ್ವೈರ್ನಮೆಂಟು ಹೇಗಿದೆ ಅನ್ನೋ ಒಂದು ವಿಡಿಯೋನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ. ಅಂದರೆ ಇದು ನಮ್ಮನೆ, ಅಂದರೆ ಇದು ನನ್ನ ತಂದೆ ಮನೆ. ಸೊ ನನ್ನ ತವ್ರ ಮನೆ ಇದೊಂದು ಪ್ರಕೃತಿಯ ಮಡಿಲಲ್ಲಿದೆ ಅಂತಲೇ ಹೇಳಬಹುದು. ಅಷ್ಟು ಸುಂದರವಾದಂತಹ ವಾತಾವರಣ. ಸೊ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಎಂಟ್ರೆನ್ಸಲ್ಲಿ ಈಗ ನೋಡಿದ್ರಲ್ಲ, ಈ ಥರ ಬಂದು ಮನೆ ಪಕ್ಕನೇ ಈ ಕಡೆ ಒಂದು ಸ್ಪೇಸ್ ಮಾಡಿದ್ವಿ. ಇಲ್ಲಿ ನಾನು ನಿಮಗೆ ಒಂದು ಬ್ಲಾಗಲ್ಲಿ ಹೇಳಿದ್ದೆ ನಮ್ಮ ಮನೇಲಿ ತುಂಬ ಹಸುಗಳು ಕರುಗಳು ಎಲ್ಲ ಇದೆ ಅಂತ. ಸೊ ನನ್ನ ತಮ್ಮ ಪ್ರಾಣಿ ಪ್ರಿಯ, ತುಂಬ ಚೆನ್ನಾಗೆಲ್ಲ ನೋಡ್ಕೊತಾನೆ ಅಂತ. ಸೊ ಈ ಕಡೆ ಸ್ಪೇಸಲ್ಲಿ ಕರುಗಳನ್ನ ಕಟ್ಟಾಕೊಳ್ಳೋದಕ್ಕೆ, ಅಂದರೆ ಅದು ಫ್ರೀಯಾಗಿ ಆಟ ಆಡಿಕೊಂಡು ಇರಲಿ ಅನ್ನೋದಕ್ಕೋಸ್ಕರ ಈ ಥರ ಒಂದು ಸ್ಪೇಸ್ನ ರೆಡಿ ಮಾಡಿದ್ದಾನೆ. ಅದು ಆರಾಮಾಗಿ ಫ್ರೀಯಾಗಿ ಆಟ ಆಡ್ಕೊಂಡಿರುತ್ತೆ. ಸೊ ನೋಡ್ತಾ ಇದ್ದಿಲ್ಲ, ಇವನೇ ನನ್ನ ತಮ್ಮ. ಎಷ್ಟು ಪ್ರೀತಿ ಅಂತಂದರೆ ಕರುಗಳಿಗೆ ಅಂದರೆ ಎಲ್ಲದಕ್ಕೂ ಒಂದೊಂದು ಹೆಸರುಗಳನ್ನ ಇಟ್ಟು ಅವನು ಕರೀತಾನೆ. ನೋಡ್ತಾ ಇರ್ಬೋದು, ಅವ್ನು ಬಂದು ಕರೆದ ತಕ್ಷಣ ಎಷ್ಟು ಚೆನ್ನಾಗಿ ಎಲ್ಲ ಬಂದು ಅವನ ಹತ್ರ ಬಂತು ಕರುಗಳು ಅಂತ ಅಂದ್ಬಿಟ್ಟು. ಸೊ ಅಷ್ಟು ಪ್ರೀತಿ, ಎಲ್ಲದಕ್ಕೂ ಒಂದೊಂದು ಹೆಸರಿಟ್ಟಿದ್ದಾನೆ. ಗೌರಿ, ಗಂಗೆ, ಪುಟ್ಟಿ, ಕೆಂದಿ, ಈ ಥರ. ಅದು ಅವ್ನು ಕರೆದ ತಕ್ಷಣ ಬಂದು ಕುತ್ಕೊಳ್ಳುತ್ತೆ. ಅಷ್ಟು ಒಂದು ಮೈಗೂಡಿಸ್ಕೊಂಡವನೇ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ನೋಡಿ ಕರೀತಿದ್ದಾನೆ. ಒಂದು ಹೆಸರಲ್ಲಿ ಅವ್ನು ಕರೆದ ತಕ್ಷಣ ಈ ಥರ ಬಂತು. ತುಂಬ ಖುಷಿಯಾಗುತ್ತೆ. ಸೊ ಈ ಥರ ಎಲ್ಲ ನೋಡಿದ್ರೆ ಒಂಥರ ಅಟ್ಯಾಚ್ಮೆಂಟ್ ಅಲ್ವಾ ಈ ಮೂಕ ಪ್ರಾಣಿಗಳಿಗೆ. ಅವ್ರಿಗೆ ಪಾಪ ಅದ್ರದ್ದು ಫೀಲಿಂಗ್ಸ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತವೆ ಅಂದರೆ, ಅದು ನಮ್ಗೆ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇದ್ದಾಗ ಮಾತ್ರ ನಾವು ಅದನ್ನು ಫೀಲ್ ಮಾಡಬಹುದು. ಸೊ ಯಾರೆಲ್ಲ ಈ ಥರ ಒಂದು ಅನುಭವನ ಮಾಡಿರ್ತಾರೆ ಅವ್ರಿಗೆ ಮಾತ್ರ ಇದು ಅರ್ಥ ಆಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಹಸುಗಳು, ಅವನೇ ಎಲ್ಲ ಕೆಲಸಗಳನ್ನ ಮಾಡ್ತಾನೆ. ಅಂದರೆ ನಮ್ಮ ಅಪ್ಪ ನಮ್ಮಮ್ಮ ಅಫ್ಕೋರ್ಸ್ ಹೆಲ್ಪ್ ಮಾಡೇ ಮಾಡ್ತಾರೆ ಅವನಿಗೆ. ಅವನು ಮೇಜರ್ ಪಾರ್ಟಾಗಿ ವರ್ಕ್ ಮಾಡ್ತಾ ಇದ್ದಾನೆ. ತುಂಬ ಖುಷಿ ಅವನಿಗೆ ಈ ಹಸುಗಳ ಕೆಲಸಗಳೆಲ್ಲ ಮಾಡೋದಕ್ಕೋಸ್ಕರ. ಸೊ ನಮ್ಮ ಮನೆಯಲ್ಲಿ ಹಸುಗಳು ಕರುಗಳು ಎಲ್ಲ ಚೆನ್ನಾಗಿದೆ. ಹಾಗಾಗಿ ನಮಗೆ ಹಾಲು, ಬೆಣ್ಣೆ, ಮೊಸರು, ತುಪ್ಪ ಎಲ್ಲ ಚೆನ್ನಾಗಿ ಸಿಗುತ್ತೆ. ಒಂಥರ ಖುಷಿ ನಮ್ಮ ಊರಿಗೆ ಹೋಗೋದು ಅಂತಂದರೆ. ನಮ್ಮ ಒಂದು ಆ ವಾತಾವರಣವೇ ಒಂಥರ ಸೂಪರ್ ಫೀಲಿಂಗು. ನಮ್ಮದು ಹೇಗೆ ಅಂದರೆ, ಈ ಕಡೆ ಕಂಪ್ಲೀಟು ಈಗ ಹಳ್ಳಿ ಒತ್ತೊತ್ತಿ ಮನೆಗಳಿರುತ್ತೆ. ಆ ಥರ ಒಂಥರ ಗಜಿಬಿಜಿ ಫೀಲಿಂಗು ಅಲ್ಲ. ನಮ್ಮದು ತೋಟದ ಮನೆ. ಸೊ ನಮ್ಮ ತೋಟದ ಮನೆ ಅಂದರೆ ಈಗ ಕಂಪ್ಲೀಟ್ ನಮ್ಮದು ಸಿಂಗಲ್ ಮನೆ, ಇನ್ಯಾವುದು ಮನೆ ಇಲ್ಲ ಅಂತಲೂ ಹೇಳೋಂಗಿಲ್ಲ. ಅಲ್ಲೇ ಎಲ್ಲ ನಮ್ಮ ರಕ್ತ ಸಂಬಂಧಿಗಳೇ ಇರೋದು. ಅಂದರೆ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಈ ಥರ ನಮ್ಮದು ಒಂದು ವಠಾರ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ನಮ್ಮದು ಪ್ಲೇಸು. ಸೊ ಅಲ್ಲಿರೋದು ಒಂದು 7-8 ಮನೆಗಳಿದೆ. ಒಂದು 7-8 ಮನೆ. ಅದು ಎಲ್ಲರೂ ನಮ್ಮ ಸಂಬಂಧಿಕರೇನೆ. ಎಲ್ಲ ಒಂಥರ ಪೀಸ್ಫುಲ್ಲಾಗಿ ವೀಕೆಂಡ್ನ ಕಳ್ಕೊಂಬರ್ಬೋದು. ಅಷ್ಟು ಚೆನ್ನಾಗಿದೆ ನಮ್ಮೂರ ಪ್ಲೇಸು. ಸೊ ನನಗಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಎಲ್ಲ ಕಡೆ ಯಾವುದು ಫೇವ್ರೆಟ್ ಪ್ಲೇಸ್ ಅಂತ ಅಂದರೆ ಅಫ್ಕೋರ್ಸ್ ಎಲ್ರಿಗೂ ಅವ್ರದ್ದು ಅಮ್ಮನ ಮನೆಯೇ ಫೇವ್ರೆಟ್ ಪ್ಲೇಸು. ಬಟ್ ನಮ್ಮ ಮನೆ ಈ ಥರ ತೋಟದ ಮಧ್ಯೆ, ಒಂದು ಪ್ರಕೃತಿಯ ಮಧ್ಯೆ ಇರೋದ್ರಿಂದ ಅದು ಇನ್ನೂ ಸ್ಪೆಷಲ್ಲು. ಸೊ ನನ್ನ ತಮ್ಮ ನೋಡೋದಕ್ಕೆ ಹೆಂಗಿದ್ದಾನೆ, ಬಟ್ ಎಲ್ಲ ಥರ ಕೆಲಸಗಳನ್ನು ಮಾಡ್ತಾನೆ ಅವನು. ಹಳ್ಳಿನಲ್ಲಿ ಅಂದರೆ ಹಸುಗಳು ಕೆಲಸಗಳು ಆ ಥರ. ಸೊ ಇದು ನಮ್ಮನೆ ಮುಂದೆ. ಮತ್ತು ಅಗೇನ್ ಈ ಕಡೆ ಬಂದರೆ, ಈ ಕಡೆ ಸ್ವಲ್ಪ ನಮ್ಮ ತೊಗರಿಕಾಯಿ ಅದು ಇದು ಎಲ್ಲ ಬೆಳೆಸ್ಕೊಂಡಿದೆ. ಮತ್ತು ಇಲ್ಲಿ ಗುಲಾಬಿ ಗಿಡ, ರೋಸ್ ಪ್ಲ್ಯಾಂಟ್ಸ್ಗಳೆಲ್ಲ ಇದೆ ಇಲ್ಲಿ. ಮತ್ತು ಮ್ಯಾಂಗೋ ಟ್ರೀ ಎಲ್ಲ ಇದೆ. ಇನ್ನು ಮನೆಯಿಂದ ಈ ಕಡೆ ಲೆಫ್ಟ್ ಸೈಡ್ ಬಂದರೆ ಹಸುಗಳಿಗೆ ಇರುವಂತಹ ಜಾಗ. ರೈಟ್ ಸೈಡ್ ಹೋದರೆ ಕರುಗಳು ಓಡಾಡೋದಕ್ಕೆ ಫ್ರೀಯಾಗಿ ಮಾಡಿರುವಂತಹ ಜಾಗ. ಇದು ಹಸುಗಳಿಗೆ ಇರುವಂತಹ ಕೊಟ್ಟಿಗೆ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ನಮ್ಮ ಅಪ್ಪ ನಮ್ಮಮ್ಮ ನನ್ನ ತಮ್ಮ ಸೇರಿಕೊಂಡು. ಸೊ ಈ ಥರ ಕೊಟ್ಟಿಗೆನ ಹಸುಗಳಿಗೆ ಒಂಥರ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ. ಆರಾಮಾಗಿ ಅವಕ್ಕೆ ಒಂಥರ ಚಳಿ, ಮಳೆ, ಗಾಳಿಲೆಲ್ಲ ಅವನು ನಮ್ಮ ಥರನೇ ಒಂಥರ ಜೀವ ಇರೋವಂಥದ್ದಲ್ವಾ. ಸೊ ಎಲ್ಲ ಒಂದು ಫೀಲಿಂಗು ಅವುಗಳಿಗೂ ಆಗುತ್ತೆ. ಹಾಗಾಗಿ ಬೆಚ್ಚಗಿರ್ಬೇಕಂದ್ಬಿಟ್ಟು ಈ ಥರ ಒಂದು ಕೊಟ್ಟಿಗೆನ ಮಾಡಿ ಇಲ್ಲಿ ಕರುಗಳು, ಹಸುಗಳನ್ನೆಲ್ಲ ಕಟ್ಟೋವಂಥದ್ದು. ಅದು ಕರುಗಳು ಅಂದರೆ ಇನ್ನೂ ಪುಟ್ಟ ಕರುಗಳು, ಇವೆಲ್ಲ ಸ್ವಲ್ಪ ಬೆಳೆದಿರುವಂಥವು ಪುಟ್ಟ ಕರುಗಳನ್ನ ಅಲ್ಲಿ ಓಡಾಡ್ಕೊಂಡಿರಲಿ ಅಂತ ಅಂದ್ಬಿಟ್ಟು ಆ ಥರ ಸ್ಪೇಸ್ ಮಾಡಿರೋದು ಡೇ ಟೈಮಲ್ಲಿ. ಇನ್ನು ನೈಟ್ ಟೈಮಲ್ಲಿ ಅದನ್ನು ತೋರಿಸ್ತೀನಿ. ಈಗ ಇದ್ರ ಪಕ್ಕನೇ ಇನ್ನೊಂದು ಜಾಗ ಇದೆ, ಅಲ್ಲಿ ತಂದು ಕಟ್ಟಿ ಹಾಕ್ತಾನೆ. ಸೊ ಈ ಥರ ಎಲ್ಲ ಮಲ್ಕೊಂಡಿವೆ ನೋಡಿ. ಹೆಂಗೆ ಮೊಬೈಲ್ ಇಟ್ಕೊಂಡು ಹೋಗ್ತಾಯಿದ್ರೆ ಏನೋ ಫೋಟೋಗೆ ಪೋಸ್ ಕೊಡೋ ರೀತಿ ಹೆಂಗೆ ನೋಡ್ತಾವೆ ಅಂತಂದರೆ ಒಂಥರ ಖುಷಿ ಅನಿಸುತ್ತೆ ಅಲ್ವಾ. ಈ ಮೂಕ ಪ್ರಾಣಿಗಳನ್ನ ನೋಡಿದ್ರೆ, ಈ ಕಾಮಧೇನುಗಳನ್ನ ನೋಡಿ ಹೆಂಗೆ ಫೋಕಸ್ ಮಾಡ್ತಾ ಇದ್ದಾವೆ ಅಂತಂದರೆ, ಪಾಪ ಗೊತ್ತಿಲ್ಲ ಏನು ಮಾಡ್ತಿದ್ದೀನಿ ಅಂತ, ಗೊತ್ತಿಲ್ವೋ ಅದು ನಮ್ಗೆ ಗೊತ್ತಿಲ್ಲ.
ಬಟ್ ಆ ಥರ. ಇನ್ನು ಇಲ್ಲಿ ಇದು ಹುಲ್ಲು ಕಟ್ ಮಾಡುವಂಥ ಮಷೀನು. ಅಂದರೆ ಈ ರೈತರು ಬ್ಯಾಕ್ಗ್ರೌಂಡ್ ಇರೋರಿಗೆ ಆಲ್ಮೋಸ್ಟ್ ಇದ್ರ ಪರಿಚಯ ಇರುತ್ತೆ. ಹುಲ್ಲನ್ನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೆ ಹಸುಗಳಿಗೆ ಅವು ಅಗ್ದು ತಿನ್ನೋದಕ್ಕೆ ಈಸಿ ಆಗುತ್ತೆ ಮತ್ತು ಡೈಜೆಷನ್ಗೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಮಪ್ಪ ನಮ್ಮಮ್ಮ ಈ ಕೆಲಸನ ಮಾಡ್ತಾಯಿದ್ದಾರೆ. ಇನ್ನು ಇಲ್ಲಿ ಹಸುಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಮೆಡಿಸಿನ್ಸ್ಗಳನ್ನೆಲ್ಲ ಇಟ್ಟಿದ್ದಾನೆ. ಇನ್ನು ಈ ಜಾಗದಲ್ಲಿ ನೈಟ್ ಟೈಮು ಅದು ಪುಟ್ಟ ಕರುಗಳನ್ನ ಕಟ್ತಾನೆ. ಡೇ ಟೈಮ್ ಕಂಪ್ಲೀಟ್ ಅದು ಅಲ್ಲೇ ಓಡಾಡ್ಕೊಂಡಿರ್ತವೆ. 3-4 ಕಟ್ತಾನೆ ಅಲ್ಲಿ. ಇನ್ನು ನೈಟ್ ಟೈಮ್ ಇದು ಇಲ್ಲಿ ಕಟ್ತಾನೆ. ಮತ್ತು ಈ ಪ್ಲೇಸ್ನ ಇನ್ನೇನೋ ಬೇರೆ ಯುಟಿಲೈಸ್ ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿ ಇದ್ದಾನೆ. ಅವನು ಗೊತ್ತಿಲ್ಲ ಅದು ಯಾವಾಗ ಆಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ಈ ಥರ ರೆಡಿ ಮಾಡಿಸಿದ್ದೀವಿ. ಸೊ ಒಟ್ಟಿನಲ್ಲಿ ದೊಡ್ಡದಾಗಿ ಕೊಟ್ಟಿಗೆನ ಮಾಡಿಬಿಟ್ಟಿದ್ದೀವಿ. ನಮ್ಮ ಮನೆ ಪಕ್ಕನೇ ಇದ್ದರೆ ನೋಡ್ಕೊಳ್ಳೋದಕ್ಕೆಲ್ಲ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡಿ ಮನೆಗೆ ಸ್ವಲ್ಪ ಓಡಾಡೋಕ್ಕೆ ಜಾಗ ಬಿಟ್ಬಿಟ್ಟು ಈ ಕಡೆ ಕೊಟ್ಟಿಗೆ ಮಾಡಿದ್ದೀವಿ. ಇನ್ನು ಇದು ಹಿಂದೆ ಇದು ನಮ್ಮದು ಒಲೆ ಉರಿ ಹಾಕೋದು ಸ್ನಾನಕ್ಕೆ ಬಿಸಿನೀರು ರೆಡಿ ಆಗೋದಕ್ಕೆ ಹಿಂದೆಯೇ ಇರೋದ್ರಿಂದ ಸೌದೆಗಳು ಅದು ಇದು ಎಲ್ಲ ಈ ಕಡೆ ಸ್ಟೋರ್ ಮಾಡ್ಕೊಳ್ಳೋ ಅಂಥದ್ದು. ಮತ್ತು ಹಸುಗಳಿಗೆ ಕರುಗಳಿಗೆ ಅದ್ರದ್ದು ಫೀಡ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡಿ ಇಡೋವಂಥ ಪ್ಲೇಸಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾನೆ ಮನೆ ಹಿಂದೆ. ಇಲ್ಲೂ ಕೂಡ ಕರುಗಳನ್ನೆಲ್ಲ ಕಟ್ತಾನೆ ಒಂದೊಂದು ಟೈಮಲ್ಲಿ. ಮತ್ತು ಇದು ನಮ್ಮನೆ ನಾಯಿ ಕರಿಯ ಸಿಕ್ಕಾಪಟ್ಟೆ ಶಾರ್ಪಾಗಿದೆ ಮಾತ್ರ. ಯಾರನ್ನೂ ಮನೆ ಹತ್ರ ಬರೋಕ್ಕೆ ಬಿಡಲ್ಲ, ಅಷ್ಟು ಶಾರ್ಪಾಗಿದೆ. ಇನ್ನು ಮನೆ ಹಿಂದಗಡೆ ಸ್ವಲ್ಪ ಇದು ನಮ್ಮ ಮೆಣಸಿನ್ಕಾಯಿ ಗಿಡ ಅದೆಲ್ಲ ಹಾಕ್ಕೊಂಡಿದ್ದಾರೆ. ಸೊ ಈ ಥರ ಮನೆ ಹಿಂದೆ ಎಲ್ಲ ಬೆಳೆಸುವಂಥದ್ದು ನನಗೆ ಹಾಗೇ ಬಂದಿದ್ದು ನಮ್ಮ ಮನೇಲಿ ನೋಡಿ. ಸೊ ಅದಕ್ಕೆ ನಾನು ನಮ್ಮ ಮನೆಯಲ್ಲಿ ಕೈತೋಟನ ಮಾಡ್ಕೊಂಡಿದ್ದೀನಿ. ಅದ್ರದ್ದು ವಿಡಿಯೋ ಯಾರಾದರೂ ನೋಡಿಲ್ಲ ಅಂತ ಅಂದರೆ ಪ್ಲೀಸ್ ಹೋಗಿ ನನ್ನ ಒಂದು ಪುಟ್ಟ ಕೈತೋಟದ ವೀಡಿಯೋನ ನೋಡಿ ಹೇಗೆ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇನ್ನು ಮನೆ ಪಕ್ಕನೂ ಅಷ್ಟೇ ಈ ಥರ ತೊಗರಿ ಗಿಡಗಳು ಮತ್ತು ನಿಂಬೆಹಣ್ಣು ಮರ ಎಲ್ಲ ಇದೆ. ಈ ನಿಂಬೆಹಣ್ಣು ಮರ ನೋಡೋಕ್ಕೆ ಮಾತ್ರ ಹಿಂಗಿದೆ, ಆದರೆ ಎಷ್ಟು ಚೆನ್ನಾಗಿ ಫಸಲು ಕೊಡುತ್ತೆ ಅಂತ ಅಂದರೆ ಟಚ್ ವುಡ್ ಮಾತ್ರ ಅಷ್ಟು ಚೆನ್ನಾಗಿ ಫಸಲು ಕೊಡುತ್ತೆ. ಆಮೇಲೆ ಹುಳಿನೂ ಅಷ್ಟೇ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ, ಸೂಪರಾಗಿ ಬರುತ್ತೆ ಮಾತ್ರ ನಿಂಬೆ ಹುಳಿ, ಅಷ್ಟು ಚೆನ್ನಾಗಿ ಬೀಳುತ್ತೆ. ಇನ್ನು ನಮ್ಮ ಮನೆ ಪಕ್ಕನೇ ನೋಡಿ ಗದ್ದೆಗಳು. ಈ ಥರ ಗ್ರೀನರಿ ವಾತಾವರಣದಲ್ಲಿ ಇರೋವಂಥದ್ದೇ ಒಂಥರ ನೆಕ್ಸ್ಟ್ ಲೆವೆಲ್, ಅದು ಅಷ್ಟು ಚೆನ್ನಾಗಿದೆ. ಇನ್ನು ಮನೆ ಬ್ಯಾಕ್ ಸೈಡು ಇದು ತೊಂಡೆಕಾಯಿ ಹೇಳ್ತೀವಲ್ವ, ತೊಂಡೆಕಾಯಿ ಮತ್ತು ಇದು ಚಪ್ಪರದವರೆ ಚೊಟ್ಟು ಅಂತ ನಾವು ಕರಿತೀವಿ. ಗೊತ್ತಿಲ್ಲ ನಿಮ್ಮ ಸೈಡ್ ಏನು ಕರೀತಾರೋ. ಈ ಅವರೆಕಾಯಿ ಇರಲ್ವ, ಅವರೆಕಾಯಿ ಥರನೇ ಇರುತ್ತೆ. ಬಟ್ ಇದನ್ನು ಹಾಗೆ ಕುಕ್ ಮಾಡಿ ತಿನ್ಬೋದು. ಅವರೆಕಾಯಿನ ಸಿಪ್ಪೆ ಬಿಡಿಸಿ ಬರೀ ಕಾಳು ಮಾತ್ರ ತೊಗೊತೀವಿ. ಇದು ಚಪ್ಪರದವರೆ ಚೊಟ್ಟು ಮತ್ತು ತೊಂಡೆಕಾಯಿಗೋಸ್ಕರ ರೆಡಿ ಮಾಡಿರುವಂತಹ ಚಪ್ಪರ. ಇನ್ನು ಇದು ನಮ್ಮನೆ ಹಿಂದೆ ಇರುವಂತಹ ಗದ್ದೆ. ಈ ಗದ್ದೆನ ಜಸ್ಟು ಹಣ್ಣಿನ ಮರಗಳನ್ನ ಬೆಳೆಸೋದಕ್ಕೋಸ್ಕರ ಇಟ್ಕೊಬೇಕು ಅಂತ ಅಂದ್ಬಿಟ್ಟು ನಮ್ಮ ಅಪ್ಪ ಯಾವಾಗಲೂ ಹೇಳ್ತಿರ್ತಾರೆ. ನಾನು ಕಷ್ಟಪಟ್ಟು ಎಲ್ಲ ಬೆಳೆಸ್ತೀನಿ, ನನ್ನ ಮೊಮ್ಮಕ್ಕಳು ಬಂದು ಕಿತ್ಕೊಂಡು ತಿನ್ನಬೇಕು, ನನಗೆ ಅದೇ ಖುಷಿ ಅಂತ ಅಂದ್ಬಿಟ್ಟು ಯಾವಾಗಲೂ ಹೇಳ್ತಿರ್ತಾರೆ ನಮ್ಮ ಅಪ್ಪ. ಸೊ ಇಲ್ಲಿ ಆದಷ್ಟು ಹಣ್ಣುಗಳ ಮರಗಳನ್ನೇ ಹಾಕಿದ್ದಾರೆ. ಇದು ನೋಡ್ತಾ ಇರ್ಬೋದು ಸಪೋಟ, ಎಷ್ಟು ಚೆನ್ನಾಗಿ ಸಿಕ್ಕಾಪಟ್ಟೆ ಸ್ವೀಟ್ ಇದೆ. ನೋಡೋದಕ್ಕೆ ಚಿಕ್ಕದಾಗಿದೆ ಬಟ್ ಚೆನ್ನಾಗಿ ಬಿಡುತ್ತೆ ಫಲ ಮಾತ್ರ, ತುಂಬ ಸ್ವೀಟ್ ಅಂತ ಒಂದು ಸ್ವಲ್ಪನೂ ಅಂಟು ಅನಿಸಲ್ಲ. ಸಪೋಟ ಕೆಲವೊಂದು ತಿಂದರೆ ಸ್ವಲ್ಪ ಅಂಟು ಥರ ಗಮ್ ಥರ ಬಾಯಿನಲ್ಲಿ ಇರುತ್ತೆ ಅಲ್ವಾ ಕೆಲವೊಂದು ಸಪೋಟ ತಿಂದರೆ. ಬಟ್ ನಮ್ಮ ಮರದ ಸಪೋಟ ಮಾತ್ರ ಸೂಪರಾಗಿರುತ್ತೆ, ಸಿಕ್ಕಾಪಟ್ಟೆ ಸ್ವೀಟು ಕೂಡ, ಮತ್ತು ಆ ಥರ ಅಂಟು ಅಂತ ಅಂಶಗಳ ಕಡಿಮೆನೇ, ಅಷ್ಟು ಚೆನ್ನಾಗಿ ಸಪೋಟ ಬರುತ್ತೆ. ಸೊ ಚಿಕ್ಕದಾಗಿ ಬೆಳೀತಾ ಇದೆ ಸಪೋಟ. ಇನ್ನು ಇದು ಆಮಿನಿ ಮಾವಿನಕಾಯಿ ಹೇಳ್ತಿಲ್ಲ, ತೋತಾಪುರಿ, ಅದು ಸಕ್ಕತ್ತಾಗಿ ಬಿಡುತ್ತೆ ಮಾತ್ರ, ತುಂಬ ಸ್ವೀಟಾಗಿರುತ್ತೆ. ಒಂಥರ ಉಪ್ಪು ಖಾರ ಹಾಕ್ಕೊಂಡು ತಿಂತಾಯಿದ್ರೆ ಅದು ಹೆಂಗೆ ಖಾಲಿಯಾಗುತ್ತೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಬಿಡುತ್ತೆ. ಸೊ ಇವಾಗೆಲ್ಲ ಹೂ ಬಿಟ್ಟಿದೆ, ಅದು ನೆಕ್ಸ್ಟ್ ಕಾಯಿ ಆದಮೇಲೆ ಶೇರ್ ಮಾಡ್ತೀನಿ ಹೇಗಿದೆ ಅಂತ. 2 ಮಾವಿನ ಮರ ಇದೆ. ಇನ್ನು ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಆ್ಯಪಲ್ ಟ್ರೀ, ಅದು ಇನ್ನೂ ಬಿಟ್ಟಿಲ್ಲ. ಮೊದಲು ಒಂದು ಹೂ ಆಗಿತ್ತು, ಬಟ್ ನನ್ನ ಮಕ್ಕಳು ಕಿತ್ತಾಕ್ಬಿಟ್ರು ಗೊತ್ತಾಗ್ದಿರ, ಹಾಗಾಗಿ ನಾವು ಇನ್ನೂ ಅದನ್ನು ನೋಡಿಲ್ಲ. ಇದು ಬಿಟ್ಟಾಗ ಶೇರ್ ಮಾಡ್ತೀನಿ. ಇದು ಸೇಬು ಮರ ಅಂತೆ, ಚೆನ್ನಾಗಿ ಬೆಳೀತಾ ಇದೆ, ಬಟ್ ಇನ್ನೂ ಅದು ಫಲ ಕೊಟ್ಟಿಲ್ಲ. ಇನ್ನು ನಾನು ಆವಾಗಲೇ ಹೇಳಿದ್ನಲ್ವ ಚಪ್ಪರದವರೆ ಇದು ಚೊಟ್ಟು ಅಂತ. ಸೊ ಇದು ಚೆನ್ನಾಗಿ ಬಿಡುತ್ತೆ. ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು, ಅದಕ್ಕಿಂತ ಜಾಸ್ತಿನೇ ಬಿಡುತ್ತೆ. ನಮ್ಮ ಅಕ್ಕಪಕ್ಕದವರು ಮತ್ತು ರಿಲೇಟಿವ್ಸ್ಗೆಲ್ಲರಿಗೂ ಕೊಡ್ಬೋದು, ಅಷ್ಟು ಬಿಡುತ್ತೆ ಮಾತ್ರ. ಇನ್ನು ಪಕ್ಕದಲ್ಲೇ ಸೀಬೆ ಮರ ಇದೆ. ಇದಂತೂ ಎಷ್ಟು ಫಲ ಬಿಡುತ್ತೆ ಅಂದರೆ ಅಷ್ಟು ದಪ್ಪು ಸೀಬೆಹಣ್ಣು. ಬಟ್ ನಾವು ಅಷ್ಟು ದಪ್ಪ ಆಗೋ ತನಕ ಬಿಡೋದೇ ಇಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಕಿತ್ಕೊಂಡು ತಿಂದ್ಬಿಡ್ತೀವಿ. ತುಂಬ ಹಣ್ಣಾಗೋದಕ್ಕಿಂತ ಸ್ವಲ್ಪ ಮೀಡಿಯಮ್ ಆಗಿರುತ್ತಲ್ಲ, ಅದನ್ನು ತಿನ್ನೋಕ್ಕೆ ಸಕ್ಕತ್ತಾಗಿರುತ್ತೆ, ಉಪ್ಪು ಖಾರ ಹಾಕ್ಕೊಂಡು ಅಲ್ವಾ, ಅಷ್ಟು ಚೆನ್ನಾಗಿರುತ್ತೆ. ಜೊತೆಗೆ ಇದೊಂದು ಸ್ವಲ್ಪ ಬೀಜಗಳು ಕಡಿಮೆ, ಆದರೆ ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ.
ಸೀಬೆ ಮರ ಎಲ್ಲ ಈ ಥರ ಎಲ್ಲ ನ್ಯಾಚುರಲಾಗಿ ಸಿಕ್ಕಿದ್ರೆ ಎಷ್ಟು ಸೂಪರ್ ಅಲ್ವಾ. ಇನ್ನು ಇದು ಟೆರೆಸ್ ವ್ಯೂ ಹೇಗಿದೆ ನಮ್ಮ ಮನೆ ಸುತ್ತಮುತ್ತ ಅಂತ ನೋಡೋಣ. ಇನ್ನು ಇದು ಮೇಲ್ಗಡೆಯಿಂದ ನೋಡಿದ್ರೆ ನೋಡಿ ಹಸಿರು ಗದ್ದೆ, ಈಗೆಲ್ಲ ಭತ್ತ ಸೀಸನ್ ಅಲ್ವಾ. ಇದು ಸ್ವಲ್ಪ ಒಂದು 1 ಮಂತ್ ಬ್ಯಾಕ್ ಮಾಡಿರೋ ವಿಡಿಯೋ. ಸೊ ಹಾಗಾಗಿ ಈಗೆಲ್ಲ ಭತ್ತ ಆಲ್ರೆಡಿ ಇದಾಗ್ಬಿಟ್ಟಿದೆ, ಯೆಲ್ಲೋ ಕಲರ್ ಥರ ಬಂದಿರುತ್ತೆ. ಸೊ ನಾನು ವಿಡಿಯೋ ಮಾಡಿದಾಗ ಅಷ್ಟು ಗ್ರೀನರಿ ಆಗಿತ್ತು. ಇದು ನಮ್ಮನೆ ಹಿಂದಿನ ವ್ಯೂ. ಅದನ್ನು ಗದ್ದೆಗಳು ತೋರಿಸಿದ್ನಲ್ವ, ಹಣ್ಣುಗಳು. ಮತ್ತು ಇಲ್ಲಿಂದ ಸ್ವಲ್ಪ ಇನ್ನು ಆ ಕಡೆ ಸ್ವಲ್ಪ ನೋಡಿದ್ರೆ ಅದು ಬಯಲು ಥರ ಕಾಣಿಸ್ತಾ ಇದೆ. ಮಧ್ಯದಲ್ಲಿ ಲಕ್ಷ್ಮಣ ತೀರ್ಥ ನದಿ ಹರಿಯುತ್ತೆ ಆಯಿತಾ. ನಮಗೆ ವಾಕೆಬಲ್ ಡಿಸ್ಟೆನ್ಸು ಆ ನದಿಗೆ. ಅದರಲ್ಲೂ ಹೊಳೆ ಬಂದಿರುತ್ತಲ್ಲ, ಆ ಥರ ಜೋರು ಸೌಂಡಲ್ಲಿ ಹೊಳೆ ಹರಿಬೇಕಾದ್ರೆ ನಮಗೆ ಆ ಸೌಂಡೇ ಕೇಳಿಸುತ್ತೆ. ಅಷ್ಟು ಹತ್ತಿರದಲ್ಲಿ ಲಕ್ಷ್ಮಣ ತೀರ್ಥ ಹರಿಯುತ್ತೆ ನಮ್ಮ ಮನೆ ಹಿಂದೆ. ಎಷ್ಟು ಒಂಥರ ಮನೆ ಮುಂದೆ ತೆಂಗಿನ ತೋಟ ಈಗೆಲ್ಲ ಏನು ಕಾಣಿಸ್ತಾ ಇದೆ ಅದೆಲ್ಲ ನಮ್ಮ ತೋಟನೇ ಅಂತಂದರೆ ನಮ್ಮದು. ಅಂದರೆ ನಮ್ಮ ದೊಡ್ಡಪ್ಪ ಅವ್ರದ್ದು, ನಮ್ಮ ಚಿಕ್ಕಪ್ಪ ಅವ್ರದ್ದು ಎಲ್ಲ ಒಟ್ಟಿನಲ್ಲಿ ಒಂದೇ ಕುಟುಂಬದವ್ರದ್ದು ಇದು ತೋಟ. ಅಷ್ಟು ಚೆನ್ನಾಗಿರುತ್ತೆ. ತೋಟದ ಒಳಗಡೆ ಹೋಗ್ಬಿಟ್ರಂತೂ ಆ ಫ್ರೆಶ್ನೆಸ್ಸು, ಆ ಕಾಮ್ನೆಸ್ಸು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸೂಪರ್ ಮಾತ್ರ. ಸೊ ಇಂಥ ಒಂದು ಪ್ರಕೃತಿ ಮಡಿಲಲ್ಲಿ ನಾನು ಹುಟ್ಟಿ ಬೆಳೆದಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ಸಿಕ್ಕಾಪಟ್ಟೆ ಪ್ರೌಡ್ ಫೀಲಿಂಗ್ ಇದೆ. ಆ್ಯಂಡ್ ಐ ಆಮ್ ವೆರಿ ಲಕ್ಕಿ ಟು. ಏನಕ್ಕೆ ಅಂತಂದರೆ ಈವನ್ ನನ್ನ ಮದುವೆ ಆಗಿದ್ದರೂ ಕೂಡ ನಾನು ನೆನೆಸ್ಕೊಂಡ ತಕ್ಷಣ ಒಂದು ವಿತಿನ್ 10 ಮಿನಿಟ್ಸ್ ನಾನು ಈ ಜಾಗಕ್ಕೆ ಹೋಗ್ಬಿಡ್ಬೋದು, ಅಷ್ಟು ಹತ್ರಕ್ಕೆ ನಾನು ಮದುವೆ ಆಗಿರೋದು. ಸೊ ಅದಂತೂ ನಂಗೆ ಭಾಳ ಖುಷಿ ಇದೆ. ನಂಗೆ ಯಾವಾಗ ಬೇಕು ಅದಕ್ಕೋಸ್ಕರನೇ ನಾನು ವೀಕೆಂಡು ಆಲ್ಮೋಸ್ಟ್ ನಾನು ಫ್ರೀ ಆದಾಗ ನನ್ನ ಮಕ್ಳು ಕರ್ಕೊಂಡು ಇಲ್ಲಿಗೆ ಹೋಗೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನ ಮಕ್ಳಿಗೂ ಈ ಒಂದು ಫೀಲಿಂಗ್ ಸಿಗಬೇಕು. ಕಂಪ್ಲೀಟಾಗಿ ಸಿಟಿ ವಾತಾವರಣದಲ್ಲೇ ಇರೋದಕ್ಕಿಂತ ಹಳ್ಳಿ ವಾತಾವರಣದ ಫೀಲಿಂಗ್ ಅವ್ರಿಗೂ ಸಿಗಬೇಕು. ಇಲ್ಲಿನ ಜನ ಇಲ್ಲಿ ಹೇಗಿರುತ್ತೆ ಅದೆಲ್ಲ ಅವ್ರಿಗೆ ಗೊತ್ತಾಗಬೇಕು ಅಂದ್ಬಿಟ್ಟು ಆದಷ್ಟು ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಹೋಗೋದಕ್ಕೆ ನಾನು ಯಾವಾಗಲೂ ಟ್ರೈ ಮಾಡ್ತಾ ಇರ್ತೀನಿ. ಸೊ ಸನ್ಸೆಟ್ ನೋಡಿ ಎಷ್ಟು ಸೂಪರಾಗಿ ವ್ಯೂ ಸಿಗ್ತಾ ಇದೆ. ಸೊ ಇಂಥ ಒಂದು ಅದ್ಭುತವಾದಂತಹ ವ್ಯೂ ಜೊತೆಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಸಿಗುತ್ತೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬ್, ಲೈಕ್, ಶೇರು ನಮಗೆ ತುಂಬಾ ದೊಡ್ಡ ಡಿಫ್ರೆನ್ಸ್ ಆಗುತ್ತೆ. ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇರ್ತೀವಿ. ಸೊ ಖಂಡಿತವಾಗ್ಲೂ ಸುಲಭ ಅಲ್ಲ ವಿಡಿಯೋ ಮಾಡೋದು, ಅದು ಎಡಿಟಿಂಗ್ ಮಾಡೋದು, ಹಾಗೆ ವಾಯ್ಸ್ ಓವರ್ ಕೊಡೋದು ತುಂಬ ಕಷ್ಟ ಇರುತ್ತೆ. ಸೊ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇರ್ತೀವಿ. ಪ್ಲೀಸ್ ಅದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಹೇಗಿತ್ತು ನಮ್ಮ ಒಂದು ಪ್ರಕೃತಿ ಮಡಿಲಿನಲ್ಲಿ ಇರುವಂತಹ ನಮ್ಮ ಒಂದು ಮನೆಯ ವಾತಾವರಣ? ತುಂಬ ದಿನದಿಂದ ಅನ್ಕೊತಾ ಇದೆ ಶೇರ್ ಮಾಡಬೇಕು ಅಂತ. ಸೊ ಫೈನಲಿ ಇವತ್ತು ವಿಡಿಯೋನ ಮಾಡಿದ್ದೀನಿ. ಸೊ ಹೇಗೆ ಅನ್ನಿಸ್ತು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ, ಹಾಗೆ ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ನನ್ನ ರಾಗಸುಧಾ ಹೆಲ್ತ್ ಮಿಕ್ಸು, ಸೊ ತುಂಬಾ ಬೆನಿಫಿಟ್ಸ್ ಇದೆ ಹೆಲ್ತ್ಗೆ. ಸೊ ಆದಷ್ಟು ಅದರ ಉಪಯೋಗನ ಪಡ್ಕೊಳ್ಳಿ. ನಾನು ಒಂದು ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಹಾಕಿರ್ತೀನಿ, ಪ್ಲೀಸ್ ವಾಟ್ಸಪ್ ಮಾಡಿ ಬೇಕು ಅಂದರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.